ಪತ್ನಿಯ ಶೀಲಾ ಶಂಕಿಸಿ ಕೊಲೆ ಮಾಡಿರುವ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆ ಮಂಚೇನಹಳ್ಳಿ ತಾಲೂಕಿನ ಗಿಡಗಾನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. 2011ರಲ್ಲಿ ಗಿಡಗಾನಹಳ್ಳಿ ಗ್ರಾಮದ ವೆಂಕಟೇಶ್ ಪವಿತ್ರಾಳನ್ನ ವಿವಾಹವಾಗಿದ್ದು ಗಂಡ ಹೆಂಡತಿ ಅನ್ಯೋನ್ಯವಾಗಿಯೇ ಇದ್ದರು. ಆದರೆ ಕಳೆದ 6 ತಿಂಗಳಿಂದ ವೆಂಕಟೇಶ್ ಪವಿತ್ರಾಳ ಶೀಲಾ ಶಂಕಿಸಿ ಜಗಳವಾಡಲು ಪ್ರಾರಂಭಿಸಿದ್ದ. ಈ ಬಗ್ಗೆ ಸಾಕಷ್ಟು ಬಾರಿ ಕುಟುಂಬಸ್ಥರು ರಾಜಿ ಪಂಚಾಯಿತಿಯನ್ನು ಸಹ ಮಾಡಿದ್ದರು ಎಂದು ಹೇಳಲಾಗ್ತಿದೆ. 3 ಹೆಣ್ಣು ಮಕ್ಕಳಿದ್ರು. ಹೆಂಡತಿ ಪವಿತ್ರಾಳ ಮೇಲೆ ಅನುಮಾನ ಪಡುತ್ತಿದ್ದ ವೆಂಕಟೇಶ್ ಇಂದು ಮನೆಯಲ್ಲಿಯೇ ಕೊಲೆ ಮಾಡಿದ್ದಾನೆ. ಇನ್ನು ವಿಚಾರ ತಿಳಿಯುತ್ತಿದ್ದಂತೆ ಎಸ್ಪಿ ಕುಶಾಲ್ ಚೌಕ್ಸೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಘಟನೆ ಸಂಬಂಧ ಮಂಚೇನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನನ್ನ ತಂಗಿನೇ ಸರ್, ಅಣ್ಣ ನಾನು ನನ್ನ ತಮ್ಮ ನನ್ನ ತಂಗಿ 3 ಜನ ಇದ್ವಿ. 2011ರಲ್ಲಿ ಮದುವೆ ಮಾಡಿಕೊಟ್ಟಿದ್ವಿ. ಎಲ್ಲ ತುಂಬ ಚೆನ್ನಾಗೇ ಮದುವೆ ಮಾಡಿಕೊಟ್ವಿ ಸರ್. ತಂಗಿ ಚೆನ್ನಾಗಿರ್ಬೇಕು ಅಂತ ಒಂದೇನೋ ಉದ್ದೇಶದಿಂದ ಎಲ್ಲ ಮಾಡಿಕೊಟ್ವಿ. ಯಾವಾಗೂ ಜಗಳ ಏನಕ್ಕೆ ಜಗಳ ಅಂತ ಒಂದ್ಸಲಿ ಕೇಳ್ಕೊಂಬಂದ್ವಿ. ಮನೆ ಯಾರಿಗೂ ಒತ್ತೆ ಇಟ್ಟಿದ್ದಾರೆ. ಒತ್ತೆ ಇಟ್ಟಿರೋದು ಅವ್ರದ್ದೇನೋ ಟಾರ್ಚರ್ ಅಂತೆ, ಬಡ್ಡಿ ಕಟ್ತಾ ಇಲ್ಲ, ಅಗ್ರಿಮೆಂಟ್ ರಿಜಿಸ್ಟರ್ ಥರ ಏನೋ ಮಾಡಿಕೊಟ್ಬಿಟ್ಟಿದ್ದಾರೆ. ಅದೊಂದು ಸಮಸ್ಯೆ ಆಗಿದೆ. ಯಾವಾಗ ದುಡ್ಡಿನ ಕಾಸಿನ ವಿಚಾರಕ್ಕೆ ಜಗಳ ಆಡೋದು, ಕುಡಿದ್ಬಿಟ್ಟು ಬಂದು ಹೆಂಗಂದಂಗೆ ಹೊಡೆಯೋದು,